ಮುಖ್ಯ ಪ್ರಾಣ ಬಂದ ಮನೆಗೆ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ನಾವು ಇವತ್ತು ಆಯ್ದುಕೊಂಡದ್ದು ಭಾಳ ವಿಶೇಷ ಹನುಮಂತರು. ಖಜುರಾಹೋ ಕೇಳಿದ್ರು ನಾವೆಲ್ಲ. ಬಹಳ ಪ್ರಸಿದ್ಧವಾದಂಥ ವಿಶ್ವ ಪರಂಪರೆಯಲ್ಲಿ ಗುರುತಿಸಿದಂಥ ದೇವಸ್ಥಾನಗಳು, ಒಂದು ಕಾಂಪ್ಲೆಕ್ಸ್ ಅಂತ, ಒಂದು ಸಂಕೀರ್ಣ, ಸುಂದರವಾದ ಶಿಲ್ಪಗಳು, ಆಕರ್ಷಕವಾದ ಶಿಲ್ಪಗಳು ಇವತ್ತಿಗೂ ನೋಡ್ಲಿಕ್ಕೆ ಸಿಗೋದು ನಮ್ಗೆ ಏನಾದರೂ ಇದ್ದರೆ ಖಜುರಾಹೋದಲ್ಲಿ. ಅದೇ ಒಂದು ಕಾಂಪ್ಲೆಕ್ಸ್, ಅದೇ ಒಂದು ಸಂಕೀರ್ಣದಲ್ಲಿ ಒಬ್ಬ ಹನುಮಂತ ದೇವರು ನೆಲೆ ನಿಂತಿದ್ದಾರೆ. ವಿಶೇಷವಾದಂಥ ಹನುಮಂತ ದೇವರಿವರು 2.5 ಅಡಿ ಎತ್ತರದ ಹನುಮಂತ ದೇವರು. ಇವರನ್ನ ಕೇಸರಿ ಬಣ್ಣದಲ್ಲಿ ಪೇಂಟ್ ಮಾಡ್ಯಾರ. ಎತ್ತರವಾದಂಥ ಶಿಲ್ಪ. ಅಂದರೆ ಇನ್ನೂ ಒಂದು ವಿಶೇಷತೆ ಏನು ಹೇಳ್ತಾರೆ ಇರೋದು ಅಂತಂದರೆ, ಈ ಮೂರ್ತಿಯ ಕೆಳಗಡೆ ಸಂಸ್ಕೃತದಲ್ಲಿ ಕೆತ್ತಿದ ಶಾಸನ ಇದೆ, ಸಂಸ್ಕೃತದಲ್ಲಿ ಬರೆದಿದ್ದಾರಂತೆ. ಅದರೊಳಗೇನು ಹೇಳ್ತಾರಂದ್ರೆ, ಈ ಹನುಮಂತ ದೇವರು ಪ್ರತಿಷ್ಠಾಪನೆಯಾಗಿದ್ದು ಅಥವಾ ಪೂಜೆ ಮಾಡ್ತಿದ್ದದ್ದು ಹರ್ಷವರ್ಧನನ ಕಾಲದಲ್ಲಿ, ಹರ್ಷ ಎರ ಅಂತ ಹೇಳ್ತಾರೆ. ಅವಾಗ ಸಂಸ್ಕೃತ ಇತ್ತು, ಹನುಮಂತ ದೇವರ ಪೂಜೆ ಆಗ್ತಿತ್ತು. ಇದು ಭಾಳ ಮಹತ್ವ ಪಡ್ಬೋದು. ಕಾಂಪ್ಲೆಕ್ಸ್ನೊಳಗೆ ಅದೇ ಇದು. ಖಜುರಾಹೋ ಅಂತಂದ್ರೆ ನೀವು ಎಷ್ಟು ನೋಡಿದರೂ ಕಣ್ಣು ತೃಪ್ತಿ ನೀಡುವಂಥ ಒಂದು ಸ್ಥಳ ಅದು. ಅಲ್ಲಿ ನೆಲೆ ನಿಂತಾರೆ ಅವರು. ಅದೇ ಒಂದು ಸಂಕೀರ್ಣದೊಳಗಿದ್ದಾರೆ. ಇಂಥ ವಿಶೇಷವಾದ ಹನುಮಂತ ದೇವರು ನಾವಲ್ಲಿ ಹೋದಾಗ ಹುಡುಕೊಂಡು ಹೋದರೆ ಅವರು ನಮ್ಗೆ ಖಂಡಿತ ದರ್ಶನವನ್ನು ಕೊಡ್ತಾರೆ. ಮೂರ್ತಿಯನ್ನು ಪೂರ್ತಿ ಎಲ್ಲ ರೀತಿಯಿಂದ ಪ್ರೊಟೆಕ್ಟ್ ಮಾಡ್ಯಾರಂತೆ. ಖಜುರಾಹೋ ಅನ್ನೋದು ಒಂದು ಗ್ರಾಮನೇ ಇದು ಮಧ್ಯಪ್ರದೇಶದವರು. ಇಂಥ ಒಬ್ಬ ಹನುಮಂತ ದೇವರ ದರ್ಶನ ಭಾಗ್ಯ ನಮ್ಮ ನಿಮ್ಮೆಲ್ಲರಿಗೂ ಆಗಲಿ. ನಾವು ಆ ಕಡೆ ಹೋದಾಗ ಅವರ ದರ್ಶನವನ್ನು ಪಡೆದು ಅವರ ಅನುಗ್ರಹವನ್ನು ಪಡೆಯೋಣ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಗೆ ಮುಕ್ತಾಯ ಹೇಳ್ತೀನಿ. ಜೈ ಶ್ರೀರಾಮ್, ಜೈ ಬಜರಂಗಬಲಿ.